ಅಂತ ಪ್ರಯತ್ನವನ್ನ ಕೂಡ ಮಾಡಿದೆ. ಬರದ ನಡುವೆ ಕರ್ನಾಟಕಕ್ಕೆ ಸಿಡಬ್ಲ್ಯೂಎಂಎ ಬಿಗ್ ಶಾಕ್ ಕೊಟ್ಟಿದೆ. ಸಿಡಬ್ಲ್ಯೂಎಂಎ ಆದೇಶಕ್ಕೆ ಕನ್ನಡದ ಸಂಘಟನೆಗಳು ಸಿಡಿದೆದ್ದಿವೆ. ನಾಳೆ ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರವಾಗುವಂತ ಸಾಧ್ಯತೆ ಇದೆ. ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಮೀಟಿಂಗ್ ಆಗುತ್ತೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವ ಮೈದಾನ ಆಗಿದೆ. ಹಳೆ ದೇವಸ್ಥಾನಗಳು ಕಾಣ್ತಾ ಇದೆ, ಮುಳುಗಿರ್ತಕ್ಕಂಥ ಊರುಗಳು ಕಾಣ್ತಾ ಇದೆ. ಅಂದಮೇಲೆ ನೀರು ಕೊಡಕ್ಕಾಗೋದಿಲ್ಲ. ಆ ತೀರ್ಮಾನ ಅವ್ರು ಮಾಡಬೇಕಾಗಿತ್ತು. ಇನ್ನು ತಮಗೆ ಹೇಳೋದಾದ್ರೆ ತಮಿಳುನಾಡಿನವರೂ ಈ ಸಮಿತಿಯಷ್ಟು ಒತ್ತಾಯ ಮಾಡಲಿಲ್ಲ, ಸುಮ್ಮನಿದ್ದಾರೆ ಗಂಭೀರವಾಗಿ. ಅವರು ಎಲ್ಲೋ ಒಂದು ಕಡೆ ರೈತರು ಅವರೆಲ್ಲ ಅವರಿಗಿಂತಲೂ ಜೋರಾಗಿ ಅವರು ತಮಿಳುನಾಡು ಏಜೆಂಟರಾಗಿ ತಮಿಳುನಾಡಿನ ಪರವಾಗಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಮೊದಲು ಕೊಟ್ಟಿರೋ ತೀರ್ಪು ಅನ್ಯಾಯ, ಈಗ ಕೊಟ್ಟದ್ದು ತೀವ್ರ ಅನ್ಯಾಯ. ನದಿ ನೀರು ಹಂಚಿಕೆ, ಅಂತಾರಾಜ್ಯ ನದಿ ನೀರು ಹಂಚಿಕೆ ಪ್ರಾಧಿಕಾರದ ನಿಯಮಾವಳಿಗಳ ಪ್ರಕಾರವಾಗಿ ಸರ್ ಎಲ್ಲಾ ಸಿಚುವೇಶನ್ಗಳು ಸನ್ನಿವೇಶಗಳು ಸರಿ ಇದ್ದಾಗ ನೀರನ್ನು ಬಿಡಬಹುದು ಅಂತ ಹೇಳಿದೆ. ಆದರೆ ರಾಜ್ಯವೇ ಈ ರೀತಿಯಾದ ಪರಿಸ್ಥಿತಿಯನ್ನು ಎದುರಿಸಬೇಕಾದ್ರೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. 13ನೇ ತಾರೀಕಿಂದ ಎಲ್ಲೂ ಕೂಡ ವಿಧಾನಸಭಾ ಸದನ ನಡೆಯಲಿದೆ. ಈ ರೀತಿಯಾದ ತೀರ್ಮಾನಗಳನ್ನು ಕೈಗೊಂಡಾಗ ಮೊದಲು ಯಾವ ರೀತಿಯಾದ ತೀರ್ಮಾನವನ್ನು ಕನ್ನಡ ಪರ ಸಂಘಟನೆಗಳು ಮತ್ತು ರಾಜ್ಯ ಸರ್ಕಾರ ಕೈಗೊಳ್ತಿತ್ತು, ಅದನ್ನ ಈಗ ಕಂಡುಕೊಳ್ಳೋದಕ್ಕೆ ಆಗ್ತಿಲ್ವಾ ಅಥವಾ ಯಾವ್ದು ಅಡೆ ಆಗ್ತಿದೆ? ಇದು ತಪ್ಪು ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ಈ ಒಂದು ಪಾರ್ಲಿಮೆಂಟ್ ನಡೆಯುವಾಗ ಎಚ್ಚರದಿಂದಿರಬೇಕಾಗಿತ್ತು. ಎರಡನೇದು, ಕರ್ನಾಟಕ ಸರ್ಕಾರ ಬಹಳ ತಲೆ ಬಗ್ಬಿಟ್ಟಿದ್ದಾರೆ ಮೊದಲಿಂದ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ ಮುಂಚೆ ಭಾರಿ ನೀರು ಬಿಟ್ಬಿಟ್ರು, ಕದ್ದು ಮುಚ್ಚಲ್ಲಿ ನೀರು ಬಿಟ್ರು. ಈಗ ಬಿಡಕ್ಕಾಗಲ್ಲ. ಡಿ.ಕೆ. ಬಹಳ ಎಚ್ಚರದಿಂದ ಈಗ ನಾನು ಅನ್ಕೊಂಡಿರೋದು. ನಾನು ಅವ್ರಿಗೂ ಹೇಳ್ತೀನಿ, ಯಾವ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಹಿತಕ್ಕೆ ಧಕ್ಕೆ ಆಗಲೇಬಾರದು, ಭದ್ರವಾಗಿ ನಿಲ್ಲಬೇಕು. ನಾವು ನಾಳೆ ತೀರ್ಮಾನ ತಗೊಳ್ತಾ ಇದ್ದೀವಿ. ತಮಿಳುನಾಡಿಗೆ ನೀರು ಬಿಡಲು ಸಿಡಬ್ಲ್ಯೂಎಂಎ ಆದೇಶವನ್ನ ಪ್ರಕಟ ಮಾಡಿದೆ. ನಾಳೆ ಬಿಜೆಪಿಯಿಂದ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ಸಿದ್ದತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ನಾಳೆ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸದಂತೆ ಒತ್ತಾಯವನ್ನ ಮಾಡ್ತಾರೆ. ಈಗ ಏನು ಆದೇಶವನ್ನ ಕೊಟ್ಟಿದೆ, ಆದೇಶದ ವಿರುದ್ಧವಾಗಿ ಈಗ ರಾಜ್ಯದ ಬಿಜೆಪಿ ನಾಯಕರು ಕೂಡ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಾಳೆ ಪ್ರತಿಭಟನೆಯನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅಂತ ಒತ್ತಾಯವನ್ನು ಮಾಡ್ತಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಾಳೆ ಕೆಆರ್ಎಸ್ಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಎಲ್ಲಾ ರೀತಿಯಾಗಿ ಸಿದ್ದತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ರಾಜ್ಯವ್ಯಾಪಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಬೀದಿಗಿಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಕುಡಿಯೋಕೆ ನೀರಿಲ್ಲ, ನಾವು ತಮಿಳುನಾಡಿಗೆ ಹೇಗೆ ನೀರನ್ನು ಕೊಡಬೇಕು? ಒಂದ್ ಕಡೆ ರಾಜ್ಯದಲ್ಲಿ ಮುಂಗಾರು ಮಳೆ ಸರಿಯಾಗಿ ಆಗಿಲ್ಲ, ಮಳೆ ಅಭಾವ. ಇದರ ನಡುವೆ ಈ ಕಾವೇರಿಯಲ್ಲಿ ನೀರಿಲ್ಲ. ಅದರ ನಡುವೆ ನಾವು ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಕ್ ನೀರನ್ನ ಹೇಗೆ ಬಿಡಬೇಕು ಅನ್ನೋದು ರೈತರ ಪ್ರಶ್ನೆ. ಈಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಬಿಜೆಪಿ ನೇತೃತ್ವದಲ್ಲೂ ಕೂಡ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲಾ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಈಗ ರಾಜ್ಯ ಸರ್ಕಾರ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತಾ ಅನ್ನೋದು ಪ್ರಶ್ನೆ. ವಾಸ್ತವಾಂಶ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ರು ಇವತ್ತು ನಡೆದಂತ ಸಭೆಯಲ್ಲಿ. ಅದು